ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಬೆಳಗ್ಗೆನೆ ಬೋಟ್ ತಂದಿಟ್ಟು ಮೀನಾ ಅದಕ್ಕೆ ಕುಂಕುಮ ಹಚ್ತಿದ್ರೆ ಸೂರ್ಯ ರಂಗನಾಥ್ ಅವ್ರನ್ನ ಕರ್ಕೊಂಡು ಬಂದು ತೋರಿಸ್ತಿರ್ತಾನೆ. ಏನೋ ಇದು ಸೂರ್ಯ, ನಿನ್ನ ಹೆಸರಲ್ಲೇ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ಬೋತಾನೆ, ನನ್ನ ಹೆಸರಲ್ಲಿ ಯಾಕಪ್ಪ ಮಾಡಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ನೀನೇ ಇಲ್ಲ ಅಂದ್ರೆ ನಾನು ಹೆಂಗಪ್ಪ ಬರ್ತಿದ್ದೆ, ನಿನ್ನ ಹೆಸರಲ್ಲೇ ಶುರು ಮಾಡಿದ್ರೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಕಣಪ್ಪ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ಸೂರ್ಯ ಮೀನಾಗೆ ಕಂಗ್ರಾಚುಲೇಷನ್ ಹೇಳ್ತಾರೆ. ಆದ್ರೆ ಶಾಂತಿ ಮಾತ್ರ ಬೋರ್ಡ್ ನ ನೋಡಿ ಮುತ್ತಿ ತಿರುಗಿಸ್ಕೊತಾಳೆ. ಅಷ್ಟರಲ್ಲಿ ಚೇತನ್ ಕಾರ್ ತಗೊಂಡು ಅಲ್ಲಿಗೆ ಬಂದು ಆ ಬೋರ್ಡ್ ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಆಗ ರಂಗನಾಥ್ ಅವರು ಸೂರ್ಯ ಮತ್ತೆ ಚೇತನ್ ಹತ್ರ ಬಂದು ನೀವು ತುಂಬಾ ಚೆನ್ನಾಗಿ ಮುಂದಕ್ಕೆ ಬರ್ತೀರಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಮನೋಜ ಶಾಂತಿ ಹತ್ರ ಬಂದು, ಅಮ್ಮ ನಿನ್ನ ಹೆಸರಲ್ಲಿ ನಾವು ಶೋರೂಮ್ ಓಪನ್ ಮಾಡಿದ್ವಲ್ಲ ಅದನ್ನ ನೋಡ್ಕೊಂಡು ಇವಾಗ ಅಪ್ಪನ ಹೆಸರಲ್ಲಿ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಿದ್ದೆ ನಮ್ಮ ಇವನು ಅಂತ ಶಾಂತಿ ಹತ್ರ ಹೇಳಿದಾಗ, ಇನ್ನೇನೋ ಸ್ವಂತವಾಗಿ ಯೋಚನೆ ಮಾಡೋಷ್ಟು ಬುದ್ಧಿ ಅವನಿಗೆಲ್ಲಿದೆ ಅಂತ ಶಾಂತಿ ಹೇಳ್ಕೊಂಡು ನಗ್ತಿರ್ತಾಳೆ. ಆಗ ಮೀನಾ ರಂಗನಾಥ್ ಅವ್ರ ಹತ್ರ ಬಂದು, ಮವ ನೀವೇ ಆರ್ತಿ ಎತ್ತಿ ಅಂತ ಹೇಳಿದಾಗ ರಂಗನಾಥ್ ಅವರು ಶಾಂತಿನ ಕರೀತಾರೆ. ಆಗ ಶಾಂತಿ, ಅಯ್ಯೋ ಹೋಗ್ರಿ, ನಿಮ್ಮ ಹೆಸರಲ್ಲಿ ತಾನೇ ಓಪನ್ ಮಾಡಿರೋದು, ನೀವೇ ಆರ್ತಿ ಮಾಡ್ಕೊಳ್ಳಿ, ನಾನು ಯಾಕೆ ಬರಬೇಕು ಅಂತ ಹೇಳಿದಾಗ, ಅಪ್ಪ ನಿನ್ನ ಹೆಸರಲ್ಲಿ ತಾನೇನಪ್ಪ ಮಾಡಿರೋದು, ಪರವಾಗಿಲ್ಲ ನೀನೇ ಮಾಡಪ್ಪ ಅಂತ ಸೂರ್ಯ ಹೇಳ್ತಾನೆ. ನೋಡೋ ಸೂರ್ಯ, ನಾನೊಬ್ಬನೇ ಮಾಡೋದಲ್ಲ ಕಣೋ, ಸತಿಪತಿ ದಂಪತಿಗಳು ಆಶೀರ್ವಾದ ಮಾಡಿದ್ರೆ ನೀನು ಇನ್ನೂ ಚೆನ್ನಾಗಿರ್ತೀಯಪ್ಪ ಅಂತ ರಂಗನಾಥ್ ಅವ್ರು ಹೇಳಿ, ಲೇ ಶಾಂತಿ, ಇವನು ನಿನ್ ಮಗ ಅಲ್ವೇನೆ, ಹೊಸದಾಗಿ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾನೆ, ತಾಯಿಯಾಗಿ ಮನಸ್ಫೂರ್ತಿಯಾಗಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸರಿ ಸರಿ ಆಯ್ತು ಅಂತ ಒಪ್ಕೊಂಡು ಶಾಂತಿನೇ ಬಂದು ಆರತಿ ತೆಗಿತಾಳೆ. ಅದನ್ನ ನೋಡಿ ಸೂರ್ಯ ಮೀನಾ ಇಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ. ಸೂರ್ಯ, ನೀನ್ ಡ್ರೈವಿಂಗ್ ಸ್ಕೂಲ್ ನ ಓಪನ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಿರ್ಬೇಕಾದ್ರೆ, ಅಪ್ಪಯ್ಯ ನಾನು ಲಕ್ಕಿ ಕೂಡ ಮೊದಲೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಪ್ಪಯ್ಯ ಇದ್ರ ಬಗ್ಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದೇನೋ ಸೂರ್ಯ, ಒಳ್ಳೇದೇ ಆಯ್ತು ಬಿಡು, ಅಮ್ಮನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಲೇ ಸೂರ್ಯ, ನಮ್ಮ ಏರಿಯಾದಲ್ಲಿರೋ ಹುಡುಗರೆಲ್ಲ ಹೇಳ್ತಿದ್ರು ಕಣೋ ಕಾರ್ ಕಲ್ಸ್ಕೊಡು ಅಂತ, ಅದಕ್ಕೆ ನಾಳೆ ಅವ್ರನ್ನೆಲ್ಲರೂ ಇಲ್ಲಿ ಬರೋದಕ್ಕೆ ಹೇಳಿದೀನಿ ಅಂತ ಚೇತನ ಹೇಳಿದಾಗ, ಏ ಚೇತನ, ಎಷ್ಟು ಜನ ಬಂದ್ರು ಬರ್ಲಿ ಬಿಡೋ, ನಾನು ಕಲ್ಸ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ನಾನು ಕಾರ್ ಕಲ್ತ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ, ನಾನೇ ನಿಮ್ಗೆ ಮೊದಲನೇ ಸ್ಟೂಡೆಂಟ್ ಆಗ್ಬೋದು ಅಂತ ಮೀನಾ ಕೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ಲರಿಗೂ ಖುಷಿ ಆಗುತ್ತೆ. ಆಗ ಶಾಂತಿ, ಏನಮ್ಮ ಮೀನಮ್ಮ, ನೀನ್ ಕಾರ್ ಕಲ್ತ್ಕೋತೀಯಾ, ಯಾಕೆ ಹೂ ಕಟ್ಟಿ ಕಾರಲ್ಲಿ ಮಾರ್ತೀಯಾ ಅಂತ ಕಿಂಡಲ್ ಮಾಡಿದಾಗ, ಹಂಗೆ ಅನ್ಕೋ ಸಕ್ರೆ, ಇವತ್ತು ಗಾಡಿಲಿ ತಗೊಂಡು ಹೋಗಿ ಮಾರ್ತಾ ಇದ್ದಾಳೆ, ನಾಳೆ ಕಾರಲ್ಲಿ ತಗೊಂಡೋಗಿ ಮಾರ್ತಾಳೆ, ತಮ್ಗೇನಾಯ್ತು ಅದರಿಂದ ಅಂತ ಸೂರ್ಯ ಕೇಳಿದಾಗ ಅದನ್ನ ಕೇಳಿ ಶಾಂತಿ ಮೂತಿ ತಿರ್ಗಿಸ್ಕೊತಾಳೆ. ಆಗ ರಂಗನಾಥ್, ಲೇ ಶಾಂತಿ, ಅವಳು ಕಾರ್ ಓಡಿಸ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ, ಅದೇ ಒಂದು ದೊಡ್ಡ ವಿಷಯ ಕಣೆ, ನಿನ್ಗೊಂದು ಸೈಕಲ್ ಓಡಿಸಕ್ ಬರೋದಿಲ್ವಲ್ಲ ಅಂತ ರಂಗನಾಥ್ ಅವ್ರು ಶಾಂತಿ ನಡ್ಕೊತಿರ್ಬೇಕಾದ್ರೆ ಅದನ್ನ ಕೇಳಿ ಶ್ರುತಿ ನಗ್ತಿರ್ತಾಳೆ. ಆಗ ಶಾಂತಿ, ಅದನ್ನ ನಿಮ್ಮ ಹತ್ರ ಯಾರಾದ್ರೂ ಕೇಳಿದ್ರ ಇವಾಗ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ನನ್ನ ಯಾಕೆ ಹೇಳ್ಕೊಂಡು ಬಂದ್ಬಿಡ್ತೀರಾ ಅಂತ ಶಾಂತಿ ಕೋಪ ಮಾಡ್ಕೋತಾಳೆ. ಆಗ ಸೂರ್ಯ, ಹೌದು ಕಣೆ ಮೀನಾ, ಕ್ಲಾಸ್ ಜಾಯ್ನ್ ಆಗ್ಬೇಕು ಅಂದ್ರೆ ಅದಕ್ಕೆಲ್ಲ ದುಡ್ಡು ಕಟ್ಬೇಕಲ್ವಾ, ಅದೆಲ್ಲ ಗೊತ್ತಿದೆ ತಾನೆ ನಿನ್ಗೆ ಅಂತ ಸೂರ್ಯ ಮೀನನ್ ಕೇಳಿದಾಗ, ಓ ಗೊತ್ತು, ಚೆಕ್ ಬರ್ಕೊಡ್ತೀನಿ ಇರಿ ಅಂತ ಹೇಳಿ ಮೀನಾ ಚೆಕ್ ತಗೊಬರೋದಕ್ಕೆ ಒಳಗಡೆ ಹೋಗ್ತಾಳೆ. ಆಗ ರೋಹಿಣಿ ಶಾಂತಿ ಹತ್ರ ಬಂದು, ಏನಂತೆ ಇದು, ಎಲ್ಲದಕ್ಕೂ ಚೆಕ್ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ ಈ ಮೀನಾ ಅವರು ಅಂತ ಹೇಳಿದಾಗ, ಹೂ ಕಟ್ಟಿ ಚಿಲ್ಡ್ರೆ ಕಾಸಿಗೆ ಕೈ ಒಡ್ತಿದ್ದಾಳಮ್ಮ ಇವಳು, ಇವಾಗ ಚೆಕ್ ಕೊಡೋಷ್ಟು ಬೆಳೆದ್ಬಿಟ್ಟಿದ್ದಾಳೆ, ಚೆಕ್ ಬರೀತೀನಿ ಅನ್ನೋ ದುರಾಂಕಾರ ಅವಳಿಗೆ ಅಂತ ಶಾಂತಿ ಬೈಕೋತಿರ್ತಾಳೆ. ಅದಕ್ಕೆ ಹಿಂಗೆ ಹೋದ್ರೆ ಖಂಡಿತವಾಗ್ಲೂ ಚೆಕ್ ಬುಕ್ ಬೇಗ ಖಾಲಿ ಆಗ್ಬಿಡುತ್ತೆ ಅಂತ ರವಿ ಹೇಳ್ತಿರುವಾಗ, ಖಾಲಿ ಆದ್ರೆ ಇನ್ನೊಂದು ತಗೊಂಡ್ ಬಂದ್ರೆ ಆಯ್ತು, ನೀವು ಕೊಡಿ ಮೀನಾ ಅವ್ರೆ ಅಂತ ಶ್ರುತಿ ಸಪೋರ್ಟ್ ಮಾಡ್ತಿರ್ತಾಳೆ. ಆಗ ಮೀನಾ ಚೆಕ್ಗೆ ಸೈನ್ ಮಾಡಿ ರಂಗನಾಥ್ ಅವ್ರ ಹತ್ರ ಕೊಟ್ಟು, ಮವ ನಿಮ್ ಕೈಯಾರೆ ನೀವೇ ಕೊಡಿ ಅಂತ ಮೀನಾ ಹೇಳ್ತಿರುವಾಗ ರಂಗನಾಥ್ ಅವರು ಚೆಕ್ ತಗೊಂಡ್ ಬಂದು, ನೋಡಯ್ಯ ಸೂರ್ಯ, ನಮ್ಮ ಹುಡುಗಿಗೆ ಡ್ರೈವಿಂಗ್ ಕಲಿಸ್ತಾ ಇದೀವಿ, ಸರಿಯಾಗಿ ಹೇಳ್ಕೊಡ್ಬೇಕು, ಹುಷಾರು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಆಯ್ತು ಬಿಡಿ ಸರ್, ನೋಡ್ಕೋತೀವಿ ನಾವು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಚೇತನ್, ಪರವಾಗಿಲ್ವ ಸೂರ್ಯ, ಫಸ್ಟ್ ಬೋಣಿ ನಿಮ್ಮನೆಯಿಂದಾನೇ ಆಗಿದೆ, ಇನ್ನೇನಪ್ಪ ನಿಮ್ಮ ಮನೇಲಿ ಇನ್ನೊಂದಷ್ಟು ಜನ ಇದಾರಲ್ಲ, ಇನ್ನೊಂದಿಬ್ರು ಮೂವರು ಬಂದು ಆರಾಮಾಗಿ ಸೇರ್ಕೋಬಹುದು ಅಂತ ಚೇತನ್ ಹೇಳ್ತಿರುವಾಗ, ಶ್ರುತಿ ನೀನು ಕಾರ್ ಓಡಿಸೋದನ್ನ ಕಲ್ತ್ಕೋತೀಯನಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇಲ್ಲ ಮಾವ, ನನ್ಗಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ, ಅದು ಅಲ್ಲದೆ ಅದ್ರಲ್ಲಿ ತುಂಬಾ ಫೋಕಸ್ ಆಗಿರ್ಬೇಕು, ನನ್ಗದೆಲ್ಲ ಆಗೋದಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಹಾಗಾದ್ರೆ ನಾಳೆ ನೀವು ಕಾರ್ ತಗೊಂಡ್ರೆ ಏನ್ ಮಾಡ್ತೀರಾ ಅಂತ ರೋಹಿಣಿ ಕೇಳಿದಾಗ, ರವಿ ಇದನ್ನಲ್ಲ ಅವನೇ ಓಡಿಸ್ತಾನೆ, ರವಿಗೂ ಆಗಿಲ್ಲ ಅಂತಂದ್ರೆ ಡ್ರೈವರ್ ಇಟ್ಕೊಂಡ್ರೆ ಆಯ್ತು ಅಂತ ಶ್ರುತಿ ಹೇಳ್ತಾಳೆ. ಆಗ ಶಾಂತಿ, ಹೌದಮ್ಮ ಶ್ರುತಿ, ಹೇಗೂ ಈ ಹೂ ಕಟ್ಟೋಳು ಡ್ರೈವಿಂಗ್ ಕಲ್ತ್ಕೋತಾ ಇದ್ದಾಳಲ್ಲ, ಅವಳನ್ನೇ ನಿಮ್ ಕಾರ್ಗೆ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಸ್ಕೊಂಡ್ರೆ ಆಯ್ತು ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯನ ಕೋಪ ಬರುತ್ತೆ. ಹಾಗೆ ರಂಗನಾಥ್ ಮತ್ತೆ ಶ್ರುತಿ ಎಲ್ಲರೂ ಕೂಡ ಶಾಂತಿನ ಕೋಪದಿಂದ ನೋಡ್ತಾ ಇರ್ತಾರೆ. ಅತ್ತೆ ಏನು ಅಂತ ಮಾತಾಡ್ತಿದ್ದೀರಾ ನೀವು, ಮೀನಾ ಅವರು ಪ್ರಯತ್ನ ಪಟ್ರೆ ಅವರು ಕಾರ್ ಓಡಿಸೋದನ್ನ ಕಲ್ತ್ಕೊಂಡು ಬೇರೆಯವ್ರಿಗೂ ಹೇಳ್ಕೊಡ್ಬೋದು, ಯಾಕಂದ್ರೆ ಅವರು ಈ ಕಂಪನಿಲಿ ಒನ್ ಆಫ್ ದಿ ಓನರ್ ಅಲ್ವಾ ಅಂತ ಶ್ರುತಿ ಹೇಳಿದಾಗ, ಏನಮ್ಮ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ಅಂತ ರವಿ ಕೇಳ್ತಾನೆ. ಆಹಾ ಮೈಕು, ಒಳ್ಳೆ ಮಾತು ಹೇಳ್ದೆ ಕಣಮ್ಮ ನೀನು, ನಾನೇ ಹೇಳ್ಬೇಕು ಅನ್ಕೊಂಡಿದ್ದೆ ಆದ್ರೆ ನೀನೇ ಹೇಳ್ಬಿಟ್ಟೆ, ಸಕ್ಕರೆಗೆ ಅರ್ಥ ಆದ್ರೆ ಸಾಕು ಅಂತ ಹೇಳಿ, ಲೋ ಚೇತಾ ಇದನ್ನ ರಿಜಿಸ್ಟರ್ ಮಾಡಿಸಬೇಕು, ಬಾರೋ RTO ಆಫೀಸ್ ಹೋಗಿ ಏನೇನ್ ಕಟ್ಟಬೇಕು, ಯಾವ ಡಾಕ್ಯುಮೆಂಟ್ ಕೊಡ್ಬೇಕು ಅನ್ನೋದನ್ನ ಮಾತಾಡ್ಕೊಂಡು ಬರೋಣ ಬಾರೋ ಅಂತ ಹೇಳಿ ಸೂರ್ಯ ಚೇತನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸರಿ ಅಂತ ರೋಹಿಣಿ ಮತ್ತೆ ಮನೋಜ ಇಬ್ರು ರೂಮಿಗೆ ಬಂದ್ಮೇಲೆ ರೋಹಿಣಿ ಮನೋಜನ ಬೈತಾ, ಯಾವಾಗ್ಲೂ ಸೂರ್ಯ ಓದಿಲ್ಲ ಅಂತ ಹೇಳ್ಕೊತಾನೆ ಇರ್ತಿರಲ್ಲ, ನೋಡಿ ಇವಾಗ ಎಲ್ಲ ದಾಖಲೆಗಳನ್ನ ಪಕ್ಕ ಇಟ್ಕೊಳ್ತಿದ್ದಾನೆ, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಎಲ್ಲದನ್ನು ಮೇಂಟೈನ್ ಮಾಡ್ತಿದ್ದಾನೆ, ಆದ್ರೆ ಇಲ್ಲಿ ನೀವ್ ಮಾಡ್ಬೇಕಾಗಿರೋ ಕೆಲಸನೂ ನಾನ್ ಮಾಡ್ತಾ ಇದ್ದೀನಿ, ಅವನ್ನ ನೋಡಿ ಸ್ವಲ್ಪನಾದ್ರೂ ಕಲ್ತ್ಕೊಳ್ಳಿ ಮನೋಜ್ ಅಂತ ರೋಹಿಣಿ ಬೈತಿರ್ತಾಳೆ. ಅದರಿಂದ ಮನೋಜನ್ಗೆ ಬೇಜಾರಾಗಿ, ರೋಹಿಣಿ ಏನ್ ನೀನು ಸೂರ್ಯನ ಜೊತೆ ನನ್ನ ಕಂಪೇರ್ ಮಾಡ್ತಿದ್ಯಲ್ಲ, ಅವನಿಗಿಂತ ನಾನು ಎಷ್ಟೊಂದು ಓದಿದ್ದೀನಿ ಗೊತ್ತಾ ನಿನ್ಗೆ ಅಂತ ಮನೋಜ ಹೇಳಿದಾಗ, ಮನೋಜ್ ಓದೋದೇನೋ ದೊಡ್ಡ ವಿಷಯ ಅಲ್ಲ, ಓದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವೋ ಅದೇ ತುಂಬಾ ಮುಖ್ಯವಾಗಿರೋದು, ಸೂರ್ಯನ್ ನೋಡಿದ್ರೆ ಸ್ವಲ್ಪ ಕಲ್ತ್ಕೊಳ್ಳಿ, ಹೇಗೆಲ್ಲ ಡೀಟೈಲ್ ಆಗಿ ಒಂದ್ಸಲಿ ಅಲ್ಲ ಎರಡೆರಡು ಸಲ ನೋಡಿ ಚೆಕ್ ಮಾಡ್ತಾನೆ, ಆದ್ರೆ ನೀವು ಒಂದು GST ಕಟ್ಟೋದನ್ನೇ ಮರ್ತೋಗ್ಬಿಟ್ಟಿದ್ದೀರಾ, ಇವ್ರ ತರನೇ ನಾವು ಇದ್ದಿದ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ ಅಂತ ರೋಹಿಣಿ ಕೋಪ ಮಾಡ್ಕೋತಾಳೆ. ಈ ಕಡೆ ಸೂರ್ಯನ್ ಜೊತೆ ಗಲಾಟೆ ಮಾಡ್ಕೊಂಡಿರೋ ಟ್ರಾಫಿಕ್ ಪೊಲೀಸ್ ಎಲ್ಲರನ್ನೂ ಚೆಕ್ ಮಾಡ್ತಿರ್ತಾನೆ. ಅದೇ ರೋಡಲ್ಲಿ ಕನಕ ಬರ್ತಿರ್ತಾಳೆ. ಕನಕ ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸ್ಕೊಂಡು ಬರ್ತಿರೋದನ್ನ ಅವ್ನು ನೋಡ್ತಾನೆ. ಏನ್ ಸರ್ ನೀವು ಇಲ್ಲಿದ್ದೀರಾ ಅಂತ ಕನಕ ಕೇಳಿದಾಗ, ಎಲ್ಲಿ ಕೆಲ್ಸಕ್ಕೆ ಆಗ್ತಾರೋ ಅಲ್ಲೇ ನಿಂತ್ಕೋಬೇಕಲ್ವಾ, ಹೌದು ನೀವ್ ಯಾಕೆ ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸಿದ್ದೀರಾ ಅಂತ ಟ್ರಾಫಿಕ್ ಪೊಲೀಸ್ ಕೇಳಿದಾಗ, ನಿಮ್ ತಾಯಿ ಹೇಗಿದ್ದಾರೆ ಸರ್ ಅಂತ ಕನಕ ಕೇಳ್ತಾಳೆ. ನೋಡಿ ನಾನು ಇವಾಗ ಡ್ಯೂಟಿಲಿ ಇದ್ದೀನಿ, ನೀವ್ ಯಾಕೆ ಹೆಲ್ಮೆಟ್ ಹಾಕಿಲ್ಲ ಮೊದಲು ಅದನ್ನ ಹೇಳಿ ಅಂತ ಟ್ರಾಫಿಕ್ ಪೊಲೀಸ್ ಕೇಳ್ತಾನೆ. ಆಗ ಕನಕ ಗಾಡಿಯಿಂದ ಕೆಳಗಡೆ ಇಳಿದು ಅವನೇನೆ ನೋಡ್ತಿರ್ಬೇಕಾದ್ರೆ, ಗಾಡಿ ಓಡಿಸಬೇಕಾದ್ರೆ ಹೆಲ್ಮೆಟ್ ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಅಂತ ಟ್ರಾಫಿಕ್ ಪೊಲೀಸ್ ಕೇಳ್ತಿರ್ತಾನೆ. ಸರ್ ನಾನು ನಿಮ್ಗೆ ಜ್ಞಾಪಕ ಇಲ್ವಾ, ನಾನು ಕನಕ ಅಂತ ಕನಕ ಹೇಳಿದಾಗ, ನೋಡಿ ಅದು ನನಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ನಾನು ಇವಾಗ ಟ್ರಾಫಿಕ್ ಪೊಲೀಸು, ಗೊತ್ತಿರೋರು ಬಂದ್ರು ಕೂಡ ನಾನು ನನ್ನ ಕೆಲಸನ ಮಾಡಲೇಬೇಕು, ಹೆಲ್ಮೆಟ್ ಹಾಕೊಳ್ಳದೆ ಬಂದು ಟ್ರಾಫಿಕ್ ರೂಲ್ಸ್ ನ ಮೀರಿದೀರಾ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ಬೇಕಾದ್ರೆ, ಸರ್ ಸುಮ್ಮನೆ ಹೆದರ್ಸೋದು ಕೇಳ್ತಿದ್ದೀರಾ ತಾನೆ ಅಂತ ಕನಕ ಕೇಳ್ತಾಳೆ. ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂತ ನಾನು ಕೇಳ್ತಾ ಇರೋದು ಅಂತ
ಅಂತ ಟ್ರಾಫಿಕ್ ಪೊಲೀಸ್ ರೇಗ್ದಾಗ, ಸರ್ ಅದಾಗಲ್ಲ ಸರ್, ನನ್ನ ಜೊತೆ ವರ್ಕ್ ಮಾಡ್ತಾ ಇರೋ ಹುಡುಗಿ ಗಾಡಿನ ಮಾರಬೇಕು ಅಂತಿದ್ದಾಳೆ, ಅದಕ್ಕೆ ನಾನು ತಗೊಳ್ಳೋಣ ಅಂತ ಒಂದು ರೈಡ್ ಹೋಗಿ ಬರೋಣ ಅಂತ ನೋಡೋದಕ್ಕೆ ಬಂದೆ ಅಷ್ಟೇ. ಗಾಡಿ ತಗೊಂಡ್ರೆ ಖಂಡಿತವಾಗ್ಲೂ ನಾನು ಹೆಲ್ಮೆಟ್ ಕೂಡ ತಗೋತೀನಿ ಸರ್ ಅಂತ ಕನಕ ಹೇಳ್ತಾಳೆ. ನೀವು ಹೆಲ್ಮೆಟ್ ತಗೊಳ್ಳೋದು ಬಿಡೋದು ಅದು ನಿಮ್ಮ ಇಷ್ಟ, ಆದ್ರೆ ನೀವು ಗಾಡಿನ ರೋಡಲ್ಲಿ ಓಡಿಸಬೇಕಾದ್ರೆ ಹೆಲ್ಮೆಟ್ ಆಗದೆ ಹಾಗೆ ಓಡಿಸೋದು ತಪ್ಪು. ನಾವು ಹೇಳೋದು ನಿಮಗೆ ಸೇಫ್ಟಿಗೆ ಅಲ್ವಾ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ. ಅದು ಹಾಗಲ್ಲ ಸರ್, ಇಲ್ಲೇ ಪಕ್ಕದಲ್ಲಲ್ವಾ ಅಂತ ಬಂದ್ಬಿಟ್ಟೆ ಅಂತ ಕನಕ ಹೇಳ್ತಿರುವಾಗ, ನೋಡಿ ಅದೆಲ್ಲ ಬೇಕಾಗಿಲ್ಲ, ಮೊದಲು ಫೈನ್ ಕಟ್ಟಿ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ. ಕನಕ ಹೋಗಿ ಫೈನ್ ನ ಕಟ್ತಿರುವಾಗ ಆಗ ಜೊತೆಲಿದ್ದ ಟ್ರಾಫಿಕ್ ಪೊಲೀಸು, ನಿಮ್ಗೆ ಅವ್ರು ಗೊತ್ತಾ ಅಂತ ಕನಕನ್ ಕೇಳಿದಾಗ, ಹಾ ಗೊತ್ತು ಸರ್, ಚೆನ್ನಾಗಿ ಮಾತಾಡ್ತಿದ್ರು, ಆದ್ರೆ ಯಾಕೆ ಈ ರೀತಿ ಆಡ್ತಿದ್ದಾರೆ ಇವಾಗ ಅಂತ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಕನಕ ಹೇಳ್ತಿರ್ಬೇಕಾದ್ರೆ, ನೋಡಮ್ಮ ಅವ್ರ ಕೆಲಸ ಅಂತ ಬಂದ್ರೆ ತುಂಬಾನೇ ಸ್ಟ್ರಿಕ್ಟು, ಅವ್ರು ಯಾರೇ ಆಗಿದ್ರು ಪರವಾಗಿಲ್ಲ, ಅವ್ರಿಗೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ, ಅವ್ರ ಕೆಲಸ ಮಾತ್ರ ಮಾಡೇ ಮಾಡ್ತಾರೆ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ. ಆಗ ಕನಕ, ಅದು ಹಾಗಲ್ಲ ಸರ್, ಇವರು ಅವ್ರ ಅಮ್ಮನ ಜೊತೆ ಹಾಸ್ಪಿಟಲ್ ಬರ್ಬೇಕಾದ್ರೆ ನಾನು ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳಿದಾಗ, ಇಲ್ಲಮ್ಮ ಅಕಸ್ಮಾತ್ ಅವ್ರ ಅಮ್ಮನೇ ಆ ಜಾಗದಲ್ಲಿ ಇದ್ದು ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸ್ತಿದ್ರು ಕೂಡ ಅವ್ರಿಗೆ ಇವರು ಫೈನ್ ಹಾಕ್ತಿದ್ರಮ್ಮ, ಆ ತರ ವ್ಯಕ್ತಿ ಇವರು ಅಂತ ಇನ್ನೊಬ್ಬ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ. ಸರ್ ನಾನು ಲಂಚ್ ಬ್ರೇಕ್ ಇದ್ದಿದ್ರಿಂದ ಆಚೆಗೆ ಬಂದೆ, ಇವಾಗ ನಾನು ಮತ್ತೆ ವಾಪಸ್ ಹೋಗ್ಬೇಕು ಅಂತ ಕನಕ ಹೇಳ್ತಿರ್ಬೇಕಾದ್ರೆ, ನೋಡಿ ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಫೈನ್ ಕಟ್ಬಿಟ್ಟು ಹೋಗಿ ಅಂತ ಅಷ್ಟರಲ್ಲಿ ಟ್ರಾಫಿಕ್ ಪೊಲೀಸ್ ಬಂದು ಹೇಳ್ತಾನೆ. ನಂತರ ನೀವೇನ್ರಿ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಾ, ಫೈನ್ ಹಾಕ್ರಿ ಅವ್ರ ಮೇಲೆ ಅಂತ ಹೇಳಿ 1000 ರೂಪಾಯಿ ಕಟ್ಟಮ್ಮ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾನೆ. ಸರ್ ಏನ್ ಸರ್ ಇದು, ನಾನು ಇಷ್ಟು ಹೇಳಿದ್ರು ಕೂಡ ನೀವು ಕೇಳ್ತಾನೆ ಇಲ್ವಲ್ಲ ಅಂತ ಕನಕ ಹೇಳಿದಾಗ, ನೋಡಿ ಸುಮ್ಮನೆ ಮಾತಾಡ್ತಾನೆ ಇರಬೇಡಿ, ಮೊದಲು ಫೈನ್ ಕಟ್ಟಿ, ಯಾಕೆ ದುಡ್ಡಿಲ್ವಾ ನಿಮ್ಮ ಹತ್ರ, ಅಲ್ಲ ಓದಿರೋರಾಗಿ ಇಷ್ಟು ಬುದ್ಧಿ ಇಲ್ವಾ ನಿಮಗೆ, ಟ್ರಾಫಿಕ್ ರೂಲ್ಸ್ ಎಲ್ಲ ಮೀರಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ, ಇನ್ಮೇಲೆ ಈ ರೀತಿ ಎಲ್ಲ ಮಾಡಬೇಡಿ ಅಂತ ಟ್ರಾಫಿಕ್ ಪೊಲೀಸು ತನ್ನ ಪರ್ಸಿಂದ 2000 ರೂಪಾಯಿನ ತೆಗೆದು ಅವನೇ ಫೈನ್ ನ ಕಟ್ಟೋದಕ್ಕೆ ಹೋಗ್ತಾನೆ. ಆಗ ಕನಕ, ಬೇಡ ಸರ್ ನೀವೇನು ಕೊಡುವಂತ ಅವಶ್ಯಕತೆ ಇಲ್ಲ, ನಾನೇ ತಾನೇ ತಪ್ಪು ಮಾಡಿರೋದು, ನಾನೇ ಕಟ್ತೀನಿ, ನನಗೋಸ್ಕರ ಅಂತ ಯಾರು ದುಡ್ಡು ಕಟ್ಟೋದು ಬೇಕಾಗಿಲ್ಲ ಅಂತ ಕನಕ ತನ್ನ ಪರ್ಸಿಂದ ದುಡ್ಡು ತಗೊಂಡು ಬಂದು, ತಗೊಳ್ಳಿ ಸರ್ ನಿಮ್ಮ ಫೈನ್ ಅಮೌಂಟ್ ಅಂತ ಟ್ರಾಫಿಕ್ ಪೊಲೀಸ್ ಹತ್ರ ಕೊಟ್ಟು ಅಲ್ಲಿಂದ ಹೋಗ್ತಿಂದ ಹೊರಡ್ತಾಳೆ. ನಂತರ ಅವಳನ್ನ ಟ್ರಾಫಿಕ್ ಪೊಲೀಸ್ ನೋಡ್ಕೊಂಡು ಬೇಜಾರು ಮಾಡ್ಕೋತಾನೆ. ಈ ಕಡೆ ರಂಗನಾಥ್ ಅವ್ರು ರೆಡಿ ಆಗ್ತಿರ್ತಾರೆ. ಏನ್ರಿ ಎಲ್ಗಾದ್ರೂ ಆಚೆ ಹೋಗ್ತಿದ್ದೀರಾ ಅಂತ ಶಾಂತಿ ಕೇಳಿದಾಗ, ಹೌದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮವ ಕಾಫಿ ರೆಡಿ ಆಗ್ತಿದೆ, ಕುಡ್ಬಿಟ್ಟು ಹೋಗಿ ಅಂತ ಮೀನಾ ಹೇಳಿದಾಗ, ನನಗೂ ತಗೊಂಡ್ ಬಾರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಮನೆಗೆ ಬರ್ತಾನೆ. ಏನಪ್ಪ ರೆಡಿ ಆಗ್ತಿದ್ಯಾ, ಇವತ್ತೇನು ಬುಧವಾರ ಅಲ್ವಲ್ಲ, ಎಲ್ಗಪ್ಪ ಹೋಗ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ಸ್ವಲ್ಪ ಆಚೆ ಕೆಲಸ ಇದೆ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿನಪ್ಪ ನಾನೇ ಡ್ರಾಪ್ ಮಾಡ್ಲಾ ಅಂತ ಸೂರ್ಯ ಕೇಳಿದಾಗ, ಇಲ್ಲ ಕಣೋ ಸೂರ್ಯ, ಇಲ್ಲೇ ಹತ್ರದಲ್ಲೇ ನಾನು ಹೋಗ್ತಾ ಇರೋದು, ನಿನ್ ಕೆಲಸ ನೀನು ನೋಡ್ಕೊಂಡು ನಾನು ಹೋಗ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಷ್ಟಲ್ಲೇ ರಂಗನಾಥ್ ಅವ್ರ ಫ್ರೆಂಡ್ ಕೇಶವ್ ಅವ್ರ ಮನೆಗೆ ಬರ್ತಾರೆ. ಲೋಕೇಶ್ವ, ನಾನು ನಿನ್ನೆ ನೋಡಕ್ ಬರೋಣ ಅಂತ ಅನ್ಕೊಂಡಿದ್ದೆ ಕಣೋ, ಬಾರೋ ಕೂತ್ಕೊಳ್ಳೋ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಂಕಲ್ ಹೇಗಿದ್ದೀರಾ ಅಂತ ಸೂರ್ಯ ಮಾತಾಡ್ಸಿರ್ತಾನೆ. ಆದ್ರೆ ಕೇಶವ್ ಅವ್ರ ಮಾತ್ರ ಏನು ಮಾತಾಡದೆ ಸಬ್ಕೆ ಬಂದು ಕೂತ್ಕೊಂಡು ಹಾಗೆ ರಂಗನಾಥ ಅಂತ ಅಳ್ತಾ ಇರ್ತಾರೆ. ಯಾಕೆ ಈ ರೀತಿ ಅಳ್ತಾ ಇದಾರಲ್ಲ ಅಂತ ಶಾಂತಿ ಮತ್ತೆ ಸೂರ್ಯ ಇಬ್ರು ಕೂಡ ನೋಡ್ತಿರ್ತಾರೆ. ಯಾಕೋ ಏನಾಯ್ತು, ಯಾಕೋ ಅಳ್ತಾ ಇದೆಯಾ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ, ಅಂಕಲ್ ಏನಾಯ್ತು, ಯಾಕೆ ಕಳ್ತಾ ಇದ್ದೀರಾ ಮೊದಲು ಹೇಳಿ ಅಂತ ಸೂರ್ಯ ಕೂಡ ಕೇಳ್ತಾನೆ. ಯಾರೆಷ್ಟೇ ಹೇಳಿದ್ರು ಕೂಡ ಕೇಶವ್ ಅವ್ರು ಏನು ಹೇಳಿದೆ ಅಳ್ತಾನೆ ಇರ್ತಾರೆ. ಯಾಕೋ ಅಳ್ತಾ ಇದ್ಯಾ, ನಿನ್ ಹೆಂಡತಿಗೆ ಏನಾದ್ರೂ ಹುಷಾರಿಲ್ವಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಯ್ಯೋ ರಂಗನಾಥ ಹಂಗೇನು ಇಲ್ಲ ಕಣೋ, ನನ್ನ ಎರಡನೇ ಮಗಳು ಈ ರೀತಿ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ ಅಂತ ಕೇಶವ್ ಅವ್ರು ಹೇಳ್ಬೇಕಾದ್ರೆ, ಯಾಕೋ ಅವಳಿಗೆ ಏನೋ ಆಯ್ತು ಅಂತ ರಂಗನಾಥ್ ಸೂರ್ಯ ಇಬ್ರು ಕೇಳ್ತಿರ್ತಾರೆ. ಈ ಲೆಟರ್ನ ಬರ್ದಿಟ್ಟು ಮನೆ ಬಿಟ್ಟು ಓಡೋದ್ಲು ಕಣೋ ರಂಗ ಅಂತ ಕೇಶವ್ ಅವ್ರು ಅಳ್ತಾ ಇರುವಾಗ, ರಂಗನಾಥ್ ಅವರು ಸೂರ್ಯ ಆ ಲೆಟರ್ ತಗೊಂಡು ಏನು ಅಂತ ಓದಪ್ಪ ಅಂತ ಹೇಳ್ತಾರೆ. ಆಗ ಸೂರ್ಯ ಆ ಲೆಟರ್ ತಗೊಂಡು ಓದಿದಾಗ, ಅದರಲ್ಲಿ ತನ್ನ ಪ್ರೀತಿಸಿರೋ ಹುಡುಗನ ಬಿಟ್ಟು ನನ್ನಿಂದ ಇರೋದಕ್ಕಾಗೋದಿಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಓಡೋಗ್ತಾ ಇದ್ದೀನಿ ಅಂತ ಆ ಲೆಟರ್ ಹುಡುಗಿ ಬರ್ತಿರ್ತಾಳೆ. ಅದನ್ನ ನೆನೆಸ್ಕೊಂಡು ಕೇಶವ್ ಅವರು ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾರೆ. ಹಾಗಾದ್ರೆ ನಿಮ್ಮ ಮಗಳು ಓಡೋಗ್ಬಿಟ್ಲಾ ಅಂತ ಶಾಂತಿ ತಮಾಷೆ ಮಾಡ್ಕೊಂತ ಕೇಳ್ತಿರುವಾಗ, ರಂಗನಾಥ್ ಅವ್ರು ಶಾಂತಿ ಮುಖನ ಗುರಾಯಿಸ್ತಿರ್ತಾರೆ. ಆಗ ಶಾಂತಿ ಸೈಲೆಂಟ್ ಆಗಿ ಹೋಗ್ಬಿಡ್ತಾಳೆ. ನಂತರ ನೋಡೋ ರಂಗ, ನಾನು ಅವಳನ್ನ ಎಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ದೆ, ಆದ್ರೆ ನನ್ಗೆ ಈ ರೀತಿ ಮೋಸ ಮಾಡಿ ಹೋಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ, ಈಗ ತಾನೇ ನನ್ನ ಹೆಂಡತಿ ಸ್ವಲ್ಪ ಸ್ವಲ್ಪ ಹುಷಾರಾಗ್ತಿದ್ದಾಳೆ ಕಣೋ, ಈ ವಿಷಯ ಗೊತ್ತಾದ್ರೆ ಅವಳ ಮನಸ್ಸು ಇನ್ನೂ ಒಡೆದೋಗುತ್ತೆ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಕಣೋ ರಂಗ ಅಂತ ಕೇಶವ್ ಅವ್ರು ಅಳ್ತಿರ್ತಾರೆ. ಅಂಕಲ್ ಅವಳ ಹತ್ರ ಮಾಡುವಂತ ಹುಡುಗಿನೇ ಅಲ್ವಲ್ಲ ಅಂಕಲ್, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಸೂರ್ಯ ಹೇಳ್ತಿರುವಾಗ, ನಾನು ಹಂಗೆ ಅನ್ಕೊಂಡಿದ್ದೆ ಕಣಪ್ಪ, ಆದ್ರೆ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ, ಅವಳಿಗೆ ಮದುವೆ ಮಾಡೋದಕ್ಕೆ ಗಂಡನ್ ಕೂಡ ಹುಡುಕಿದೆ ಕಣಪ್ಪ, ಒಳ್ಳೆ ಹುಡುಗನೇ ಹುಡುಕಿದ್ದೆ, ಆದಷ್ಟು ಬೇಗ ಮದುವೆ ಮಾಡೋಣ ಅಂತ ಅನ್ಕೊಂಡ್ರೆ ಅವಳೆಷ್ಟೆಲ್ಲ ಈ ರೀತಿ ಮಾಡ್ಬಿಟ್ಲಪ್ಪ ಅಂತ ಕೇಶವ್ ಅವ್ರು ಹೇಳ್ತಿರ್ತಾರೆ. ಅಂಕಲ್ ನಿಮ್ಮ ಮಗಳಿಗೆ ಹುಡುಗನ ಹುಡುಕೋದಕ್ಕೆ ಮುಂಚೆ ನೀವು ಅವಳ ಹತ್ರ ಒಂದ್ಸಲ ಮಾತಾಡ್ಬೇಕಾಗಿತ್ತು ಅಂತ ಮೀನಾ ಹೇಳಿದಾಗ, ಅದು ಹಾಗಲ್ಲಮ್ಮ, ನನ್ನ ಮಗಳು ನನ್ನ ಮಾತನ್ನ ಮೀರೋದಿಲ್ಲ ಅಂತ ನಾನು ಈ ರೀತಿ ಕೆಲಸ ಕೈಯಾಕ್ದೆ, ಯಾಕಂದ್ರೆ ಅವಳು ಯಾವತ್ತೂ ನನ್ನ ಮಾತನ್ನ ಮೀರ್ತಾವಳಲ್ಲ, ಇಷ್ಟು ವರ್ಷ ಅವಳು ಹಂಗೆ ಇದ್ದಿದ್ದು ಕಣಮ್ಮ ಅಂತ ಕೇಶವ್ ಅವ್ರು ಹೇಳ್ತಿರ್ತಾರೆ. ಅಂಕಲ್ ಬೇರೆ ವಿಷಯದಲ್ಲಾದ್ರೆ ಪರವಾಗಿಲ್ಲ, ನಿಮ್ಮ ಮಾತನ್ನ ಕೇಳ್ಬೋದೋ ಏನೋ, ಆದ್ರೆ ಇದು ಮದ್ವೆ ವಿಷಯ, ಮದ್ವೆ ಅಂತ ಬಂದ್ಮೇಲೆ ಅವಳಿಗೆ ಅಂತ ಆಸೆ ಇರುತ್ತಲ್ವಾ, ನೀವು ಅವ್ರ ಹತ್ರ ಒಂದು ಮಾತನ್ನ ಕೇಳ್ಬೇಕಾಗಿತ್ತು ಅಂತ ಮೀನಾ ಹೇಳ್ತಿರುವಾಗ, ಹೌದು ಅಂಕಲ್, ಮದ್ವೆ ಮಾಡ್ಕೊಂಡು ಅವ್ರ ಜೊತೆ ಬಾಳ್ಬೇಕಾಗಿರೋದು ನಿಮ್ಮ ಮಗಳು ತಾನೆ, ನೀವು ಯಾವತ್ತಾದ್ರೂ ಇದ್ರ ಬಗ್ಗೆ ಅವಳ ಹತ್ರ ಮಾತಾಡಿ ಅವಳ ಇಷ್ಟ ಕಷ್ಟಗಳನ್ನ ತಿಳ್ಕೊಬೇಕಾಗಿತ್ತು ಅಂಕಲ್ ಅಂತ ಸೂರ್ಯ ಹೇಳ್ತಾನೆ. ಹೌದು ಕಣೋ ಕೇಶವ, ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಅಂತ ಅವ್ರ ಮೇಲೆ ನಾವು ಅಧಿಕಾರನ ಚಲಾಯಿಸಕ್ ಹೋಗ್ಬಾರ್ದು ಕಣೋ, ನಮ್ಮ ಮನೇಲೆ ನೋಡು ಮನೋಜ ಮಂಟಪದಿಂದ ಓಡೋದ, ರವಿ ಅವ್ರು ಇಷ್ಟಪಟ್ಟಿದ ಹುಡುಗಿನ ಅವನೇ ಮದ್ವೆ ಮಾಡ್ಕೊಂಡ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅವನೆಲ್ರಿ ಮಾಡ್ಕೊಂಡ, ಇವಳೇ ಅಲ್ವಾ ಮಾಡಿಸಿದ್ದು ಅಂತ ಶಾಂತಿ ಮೀನನ್ ಬಗ್ಗೆ ಹೇಳ್ಕೊಂಡು ಬೈತಿರ್ತಾಳೆ. ಆಗ ಸೂರ್ಯ ಸಕ್ರೆ ಅವ್ರು ಬೇರೆ ಏನೋ ವಿಷಯ ಮಾತಾಡ್ತಿದ್ದಾರೆ, ನೀನ್ ಯಾಕೆ ಮಧ್ಯದಲ್ಲಿ ಮೀನನ್ ಹೇಳ್ಕೊಂಡು ಬರ್ತಿದ್ಯಾ, ಸ್ವಲ್ಪ ಸುಮ್ಮನೆ ಸೈಲೆಂಟ್ ಆಗಿರುವಂತ ಸೂರ್ಯ ಶಾಂತಿ ಹೇಳ್ತಿರ್ತಾನೆ. ನಂತರ ಸೂರ್ಯ ಕೇಶವ್ ಅವ್ರನ್ನ ಸಮಾಧಾನ ಮಾಡಿ, ಅವಳು ಕೆಲಸ ಮಾಡ್ತಿದ್ದ ಜಾಗ ಎಲ್ಲಿ ಅಂತ ವಿಚಾರಿಸ್ಕೊಂಡು ಅವಳನ್ನ ಹುಡುಕೋ ಜವಾಬ್ದಾರಿ ನಂದು ಅಂಕಲ್, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಸಮಾಧಾನ ಮಾಡಿ ಕೇಶವ್ ಅವ್ರನ್ನ ಅಲ್ಲಿಂದ ಕಳ್ಸಿಕೊಡ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಹೋಗಿ ಆ ಹುಡುಗಿನ ಹುಡುಕ್ಲೇಬೇಕು ಅಂತ ಆ ಹುಡುಗಿ ಕೆಲಸ ಮಾಡ್ತಿರೋ ಜಾಗದಲ್ಲಿ ಅವಳ ಬಗ್ಗೆ ವಿಚಾರಿಸ್ತಿರ್ತಾರೆ. ಆದ್ರೆ ಅಲ್ಲಿರೋ ವ್ಯಕ್ತಿಗಳು ಯಾರು ಅವ್ರಿಗೆ ಸರಿಯಾಗಿ ಉತ್ತರನೇ ಕೊಡ್ತಿರಲ್ಲ. ನಂತರ ಆ ಹುಡುಗಿ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಅವಳ ಫ್ರೆಂಡ್ ನ ವಿಚಾರಿಸ್ತಿರ್ಬೇಕಾದ್ರೆ, ನೀವ್ ಯಾರು ಅದನ್ನೆಲ್ಲ ಕೇಳೋದಕ್ಕೆ ಅಂತ ಹುಡುಗಿ ಕೇಳ್ತಿರ್ತಾಳೆ. ಆಗ ಮೀನಾ ಐಡಿಯಾ ಮಾಡಿ, ಸರ್ ನೀವು ಸ್ವಲ್ಪ ಆಚೆ ಇರಿ ಸರ್, ನಾನು ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಮೀನಾ ಸೂರ್ಯನ ಹೇಳಿದಾಗ, ಸರಿ ಆಯ್ತು ಅಂತ ಸೂರ್ಯ ಆ ಕಡೆ ಹೋಗ್ತಾನೆ. ನಂತರ ಮೀನಾ, ಏನಮ್ಮ ನೀನು ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ಅಂತ ಕೇಳಿದಾಗ, ಫಸ್ಟ್ ಆಫ್ ಆಲ್ ನೀವ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ, ಇನ್ನು ಆ ವ್ಯಕ್ತಿನ ಕಟ್ಕೊಂಡು ನನ್ಗೇನಾಗಬೇಕಾಗಿದೆ ಅಂತ ಹುಡುಗಿ ಹೇಳ್ತಿರ್ತಾಳೆ. ಆಗ ಮೀನಾ, ಏನಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ, ಅವರು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಸರ್ ವಿಚಾರಣೆಗೆ ಅಂತ ಇಲ್ಲಿಗೆ ಬಂದಿರೋದು, ನಾವು ಪೊಲೀಸ್ ಅವರು ಗೊತ್ತಾ ನಿನ್ಗೆ ಅಂತ ಮೀನಾ ಹೇಳಿದಾಗ, ಅದನ್ನ ಕೇಳಿ ಆ ಹುಡುಗಿ ಗಾಬರಿಯಾಗಿ, ಅವ್ರನ್ನ ನೋಡಿದ್ರೆ ಪೊಲೀಸ್ ತರ ಕಾಣಿಸ್ತಿಲ್ವಲ್ಲ ಅಂತ ಹುಡುಗಿ ಹೇಳ್ತಾಳೆ. ಆಗ ಮೀನಾ, ಇಲ್ಲಮ್ಮ ನಾವು ಪೊಲೀಸ್ ಅವರೇನೆ, ಇದು ಸ್ವಲ್ಪ ದೊಡ್ಡ ಕೇಸು, ಅದಕ್ಕೆ ಸಿಐಡಿ ಆಫೀಸರ್ಗಳಿಗೆ ಈ ಕೇಸ್ನ ಬಿಟ್ಕೊಟ್ಟಿದ್ದಾರೆ, ಅವರು ದೊಡ್ಡ ಸಿಐಡಿ ಆಫೀಸರ್ ಗೊತ್ತಾ ನಿನ್ಗೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ಸೂರ್ಯನ ನೋಡಿ ಹುಡುಗಿ ಭಯ ಪಡ್ತಿರ್ತಾಳೆ. ನೋಡು ನಾವು ಮಫ್ತಿಲ್ ಬಂದಿದೀವಿ, ನೀನ್ ಸರಿಯಾಗಿ ಅವ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ನಿನ್ನ ಒದ್ದು ಒಳಗಡೆ ಹಾಕ್ಬೇಕಾಗುತ್ತೆ, ಮರ್ಯಾದೆ ಕೇಳು
ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ನೋಡಿ ನನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ದಯವಿಟ್ಟು ನನ್ನ ಕೇಳ್ಬೇಡಿ ಅಂತ ಹುಡುಗಿ ತುಂಬಾ ಕೇಳ್ಕೊತಾಳೆ. ನಂತರ ಸೂರ್ಯ ಮೀನಾ ಬಲವಂತವಾಗಿ ಆ ಹುಡುಗಿ ಲವ್ ಮಾಡಿ ಓಡೋಗಿದ್ದಾಳೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಆ ಹುಡುಗಿಗೆ ಮತ್ತೆ ಆ ಹುಡುಗನಿಗೆ ಮದುವೆ ಮಾಡ್ತೀವಿ, ಅವ್ರಿಗೆ ನಮ್ಮಿಂದ ಏನು ತೊಂದರೆ ಆಗೋದಿಲ್ಲ, ನೀನು ಅವ್ರ ಬಗ್ಗೆ ನಮ್ಮ ಹತ್ರ ಹೇಳ್ಬೋದು ಅಂತ ಹೇಳಿದಾಗ ಆ ಹುಡುಗಿ ಕೇಶವ್ ಅವ್ರ ಮಗಳ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಡ್ತಾಳೆ. ಆಗ ಸೂರ್ಯ, ಸರಿ ನಿನ್ನ ವಿಚಾರಣೆ ಕರೆದಾಗ ನೀನ್ ಅಲ್ಲಿ ಬರ್ಬೇಕಾಗತ್ತೆ, ಯಾವ್ದಾದ್ರು ವಿಷಯ ಮುಚ್ಚಿಟ್ಟಿದ್ಯಾ ಅಂತ ಗೊತ್ತಾದ್ರೆ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟು ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಕೇಶವ್ ಅವ್ರ ಮಗಳ ಜೊತೆ ಓಡೋಗಿರೋ ಹುಡುಗನ ಮನೇಲಿ ಕೂಡ ಅವರೆಲ್ಲರೂ ಅಳ್ತಾ ಇದ್ರೆ ಅಲ್ಲಿಗೆ ಮೇಕೆ ಮಂಜಣ್ಣ ಬರ್ತಾನೆ. ಯಾಕಮ್ಮ ಇವಾಗ ಅಳ್ತಾ ಇದೆಯಾ ಅಂತ ಮೇಕೆ ಮಂಜಣ್ಣ ಕೇಳಿದಾಗ, ಏನಣ್ಣ ಮಾಡೋದು, ಇವ್ನು ಈ ರೀತಿ ಮಾಡ್ತಾನೆ ಓಡೋಗ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹುಡುಗನಮ್ಮ ಅಳ್ತಿರ್ತಾಳೆ. ನೋಡಮ್ಮ ಇವಾಗತ್ತೆ ಏನ್ ಪ್ರಯೋಜನ ಇಲ್ಲ, ಮುಂಚೆನೆ ಅವ್ನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದೆ ಅಂತಾನೆ ನೀವು ಕಿವಿಗೆ ಹಾಕೊಂಡಿಲ್ವಲ್ಲ, ಅವ್ನು ನನ್ನ ಹತ್ರ ಏನಾದ್ರೂ ಮೊದಲೇ ಹೇಳಿದ್ರೆ ನಾನಾದ್ರೂ ಅಲ್ಲಿ ಹೋಗಿ ಮಾತಾಡ್ತಿದ್ದೆ. ಸರಿ ಅವ್ನು ಮೊದಲೇ ನಿಮ್ಮ ಹತ್ರ ಲವ್ ಮಾಡ್ದ ಅಂತ ಹೇಳಿದ್ದೆ ತಾನೆ, ಅವ್ನನ್ನ ಕರೆದು ಯಾರು ಏನು ಅಂತ ಮೊದಲೇ ವಿಚಾರಿಸಬೇಕಲ್ವೇನಮ್ಮ, ಅದನ್ನ ಬಿಟ್ಟು ನೀವು ಲವ್ವೇ ಬೇಡ ಅಂದ್ರೆ ಅವ್ನು ಏನ್ ಮಾಡ್ತಾನೆ ಹೇಳು, ಅದಕ್ಕೆ ಅವ್ನು ಕರ್ಕೊಂಡು ನೋಡೋದು ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾನೆ. ಇಲ್ಲಣ್ಣ ಅವ್ನು ಹೇಳಿದಾಗ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ, ನಾನು ಮದುವೆ ಮಾಡಿಸ್ತೀನಿ ಅಂತಾನೆ ಒಪ್ಕೊಂಡಿದ್ದೆ, ಆದ್ರೆ ಇವರೇ ಅಣ್ಣ ನನ್ನ ಮಾತನ್ನೇ ಕೇಳಲಿಲ್ಲ, ಅವ್ನಿಗೆ ಬಾಯಿಗೆ ಬಂದಾಗಲ್ಲ ಬೈದು ಅವ್ನ ಬಾಯಿನ ಮುಚ್ಚಿದ್ರು ಅಂತ ಹುಡುಗನ ಅಮ್ಮ ಹೇಳ್ತಿರ್ತಾಳೆ. ಹಾಗೆ ಮೇಕೆ ಮಂಜಣ್ಣ ಹುಡುಗಿ ಡೀಟೇಲ್ಸ್ ಏನಾದ್ರು ಗೊತ್ತಿದ್ಯಾ ಅಂತ ಅವ್ರ ಹತ್ರ ಕೇಳಿದಾಗ, ನನ್ಗೇನು ಗೊತ್ತಿಲ್ಲಣ್ಣ, ಆದ್ರೆ ಹುಡುಗಿ ಅವರಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನ್ ಡ್ರೈವರ್ ಕೆಲಸ ಮಾಡಿ ಇವಾಗ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳ್ತಿದ್ದ ಅಂತ ಹುಡುಗನಮ್ಮ ಹೇಳ್ತಾಳೆ. ಇಷ್ಟೆಲ್ಲ ವಿಷಯ ಗೊತ್ತಿದ್ದು ನಿಮ್ಮ ಅಣ್ಣನಾಗಿ ನನ್ನ ಹತ್ರ ಹೇಳ್ಬೇಕು ಅಂತ ನಿನ್ಗೆ ಅನ್ಸಲೇ ಇಲ್ಲ ಅಲ್ವಾ, ಸರಿ ಆಯ್ತು ಬಿಡು, ಹೆದರ್ಕೋಬೇಡ, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಮೇಕೆ ಮಂಜಣ್ಣ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಸೂರ್ಯ ಮೀನಾ ತುಂಬಾನೇ ಟ್ರೈ ಮಾಡಿ ಕೇಶವ್ ಅವ್ರ ಮಗಳ ಜೊತೆ ವರ್ಕ್ ಮಾಡ್ತಿದ್ದ ಹುಡುಗಿ ಹತ್ರ ಎಲ್ಲಾ ವಿಷಯನೂ ಬಾಯ್ ಬಿಡಿಸ್ಕೋತಾರೆ. ಆ ಹುಡುಗಿ ಎಲ್ಲಿದ್ದಾಳೆ ಅಂತಾನು ತಿಳ್ಕೊಂಡು ನಂತರ ಆ ಹುಡುಗ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಾನು ಎಲ್ಲಾನು ಕೇಳಿ ತಿಳ್ಕೊತಾರೆ. ಈ ಕಡೆ ಕೇಶವ್ ಅವ್ರ ಹೆಂಡತಿ ಜೊತೆ ಜಗಳ ಮಾಡ್ತಿರ್ತಾರೆ. ನಿನಗೆ ನಿನ್ ಮಗಳ ವಿಷಯ ಮೊದಲೇ ಗೊತ್ತಿತ್ತು ತಾನೆ, ನೀನ್ ಯಾಕೆ ನನ್ನ ಹತ್ರ ಹೇಳಿಲ್ಲ, ಗೊತ್ತಿದ್ರೆ ನಾನಾದ್ರೂ ಏನಾದ್ರೂ ಮಾಡ್ತಿದ್ದೆ ಅಂತ ಕೇಶವ್ ಅವ್ರು ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಸೂರ್ಯ ಮೀನಾ ಇಬ್ರು ಕೂಡ ಮನೆಗೆ ಬರ್ತಾರೆ. ಅಂಕಲ್ ಯಾಕೆ ಏನಾಯ್ತು, ಯಾಕೆ ಈ ರೀತಿ ಟೆನ್ಷನ್ ಅಲ್ಲಿ ಕಿರ್ಚ್ಕೋತಾ ಇದೀರಲ್ಲ, ಯಾಕೆ ಸುಮ್ಮನೆ ಇರಿ ನೀವು ಅಂತ ಸೂರ್ಯ ಹೇಳ್ತಿರ್ತಾನೆ. ಬಾರಪ್ಪ ಸೂರ್ಯ, ಏನಪ್ಪ ಮಾಡ್ಲಿ, ನನ್ನ ಹಣೆ ಬರ, ನನ್ನ ಮಗಳು ಲವ್ ಮಾಡಿರೋ ವಿಷಯ ಅವಳಿಗೆ ಮೊದಲೇ ಗೊತ್ತಿದೆ ಕಣಪ್ಪ, ಎಲ್ಲದನ್ನು ನನ್ನಿಂದ ಮುಚ್ಚಿಡ್ದಳಪ್ಪ ಇವಳು ಅಂತ ಕೇಶವ್ ಅವ್ರು ಅಳ್ತಿರ್ತಾರೆ. ಆಗ ಕೇಶವ್ ಅವ್ರ ಹೆಂಡತಿ, ನೋಡಪ್ಪ ಸೂರ್ಯ, ನಾನು ಅವಳ ಹತ್ರ ಎಲ್ಲ ವಿಷಯನೂ ಹೇಳಿ ಅವಳಿಗೆ ಅರ್ಥ ಮಾಡ್ಸೋಣ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಅಷ್ಟಲ್ಲೇ ಅವಳು ಈ ರೀತಿ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಕಣಪ್ಪ ಅಂತ ಕೇಶವ್ ಅವ್ರ ಹೆಂಡತಿ ಹೇಳ್ತಿರ್ಬೇಕಾದ್ರೆ, ಸರಿ ಆಂಟಿ ಹೋಗ್ಲಿ ಬಿಡಿ, ಅಳ್ಬೇಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ ಸೂರ್ಯ, ನನ್ನ ದೊಡ್ಡ ಮಗಳು ನಾನು ತೋರಿಸಿದ ಹುಡುಗನೇ ಮದುವೆ ಆದ್ಲು, ಇವಾಗ ಅವಳು ತುಂಬಾನೇ ಖುಷಿಯಾಗಿದ್ದಾಳಪ್ಪ, ಇವಳಿಗೂ ಅದೇ ತರ ನಾವು ಒಳ್ಳೆ ಹುಡುಗನ ಹುಡುಕ್ತಿರ್ಲಿಲ್ಲನಪ್ಪ, ಹಿಂಗ್ ಮಾಡ್ಬಿಟ್ಲಲ್ಲಪ್ಪ ಅಂತ ಕೇಶವ್ ಅವ್ರು ಅಳ್ತಿರ್ಬೇಕಾದ್ರೆ, ಅಂಕಲ್ ಅಳ್ಬೇಡಿ, ನೀವು ಭಯ ಪಡೋ ತರ ಏನು ನಡೆದಿಲ್ಲ ಇವಾಗ ಅಂತ ಸೂರ್ಯ ಹೇಳ್ತಾನೆ. ಏನಪ್ಪ ಹೇಳ್ತಿದ್ಯಾ ನೀನು ಅಂತ ಕೇಶವ್ ಅವ್ರು ಕೇಳಿದಾಗ, ಹೌದು ಅಂಕಲ್, ನಿಮ್ಮ ಮಗಳ ಹತ್ರ ನಾನು ಮಾತಾಡ್ಕೊಂಡೇ ಬರ್ತಾ ಇದೀವಿ ಅಂತ ಮೀನಾ ಹೇಳ್ತಾಳೆ. ಆಗ ಕೇಶವ್ ಅವರು ಆಶ್ಚರ್ಯದಿಂದ ನೋಡ್ತಾ, ಏನಪ್ಪ ಹೇಳ್ತಿದ್ಯಾ ಅಂತ ಕೇಳ್ತಿರುವಾಗ, ಹೌದು ಅಂಕಲ್, ನಿಮ್ಮ ಮಗಳು ಸೇಫ್ಟಿ ಆಗಿರೋ ಜಾಗದಲ್ಲೇ ಇದ್ದಾಳೆ, ನಿಮ್ಮ ಮಗಳು ಎಲ್ಲೂ ಓಡೋಗಿಲ್ಲ, ಆ ಹುಡುಗನ ಜೊತೆ ಓಡೋಗಿಲ್ಲ ಅಂಕಲ್, ನಿಮ್ಮ ಮಗಳು ಅವಳ ಫ್ರೆಂಡ್ ಮನೇಲಿ ಇದ್ದಾಳೆ, ಅವಳನ್ನ ನೋಡಿ ಮಾತಾಡ್ಕೊಂಡೆ ಇಲ್ಲಿಗೆ ಬರ್ತಾ ಇದೀವಿ, ಇದುವರೆಗೂ ನಿಮ್ಮ ಮಗಳು ಆ ಹುಡುಗ ಯಾವುದೇ ರೀತಿ ತೀರ್ಮಾನ ತಗೊಂಡಿಲ್ಲ, ಅದಕ್ಕೆ ನೀವೇನು ಭಯ ಪಡಬೇಡಿ ಅಂತ ಹೇಳ್ತಾ ಇರೋದು. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಈ ಲವ್ ಅನ್ನೋದಲ್ಲ ಸಾಮಾನ್ಯ ಅಂಕಲ್, ಇವಾಗೆಲ್ಲ ಲವ್ ಮಾಡಿಲ್ಲ ಅಂದ್ರೆ ಆಶ್ಚರ್ಯ ಪಡಬೇಕಾಗಿದೆ, ಲವ್ ಮಾಡಿರೋ ಹುಡುಗನ್ ಕರೆದು ಏನು ಎತ್ತ ಅಂತ ವಿಚಾರಿಸಿದ್ರೆ ಸಾಕಾಗಿತ್ತು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ಸೂರ್ಯ, ಹುಡುಗನ ಬಗ್ಗೆ ಅವಳು ಹೇಳಿದ್ಲು, ಆದ್ರೆ ನಮ್ಮ ಕುಟುಂಬಕ್ಕೆ ಇದು ಸೆಟ್ ಆಗೋದಿಲ್ಲ, ಒಳ್ಳೆ ಹುಡುಗನ್ ನೋಡಿ ನಾವೇ ಮದುವೆ ಮಾಡ್ತೀವಿ ಅಂತ ನಾನೇ ಹೇಳಿದ್ದೆ ಅಂತ ಕೇಶವ್ ಅವ್ರ ಹೆಂಡತಿ ಹೇಳ್ತಿರ್ತಾರೆ. ಆಗ ಮೀನಾ, ಅಲ್ಲೇ ಆಂಟಿ ನೀವು ತಪ್ಪು ಮಾಡಿದ್ದು, ನಿಮ್ಮ ಮೇಲೆ ಗೌರವ ಇಟ್ಕೊಂಡು ಅವಳು ಬಂದು ನಿಮ್ಮ ಹತ್ರ ವಿಷಯ ಹೇಳಿದಾಳೆ, ಆಗ ನೀವು ಹುಡುಗನ್ ಕರ್ಕೊಂಡು ಬಾ ಮಾತಾಡೋಣ ಅಂತ ಹೇಳಿದ್ರೆ ಇದೆಲ್ಲಿಗೆ ಮುಗ್ದೋಗ್ತಾ ಇತ್ತು, ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಆಂಟಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಹೌದು ಅಂಕಲ್, ನಿಮ್ಮ ಮಗಳು ನಿಮ್ಮ ಹತ್ರ ಹೇಳಿ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಈಗ ಅವಳೇ ಮನೆ ಬಿಟ್ಟು ಹೋಗಿದ್ದಾಳೆ, ನಾವು ಕೂಡ ಹುಡುಗನ ಹತ್ರ ಮಾತಾಡಿದ್ವಿ, ಹುಡುಗ ಕರೆಕ್ಟ್ ಆಗಿ ಮಾತಾಡ್ತಿದ್ದ, ನಮ್ಗೇನೋ ಆ ಹುಡುಗನ್ ನೋಡಿದ್ರೆ ನಿಮ್ಮ ಮಗಳು ಮಾಡಿರೋ ನಿರ್ಧಾರ ಸರಿ ಇಲ್ಲ ಅಂತ ಅನ್ನಿಸ್ತಿಲ್ಲ, ನಿಮ್ಮ ಮಗಳು ಒಳ್ಳೆ ನಿರ್ಧಾರನೇ ಮಾಡಿದಾಳೆ ಅಂತ ಮೀನಾ ಕೂಡ ಹೇಳ್ತಿರ್ತಾಳೆ. ನಮ್ಮ ಮಗಳನ್ನ ಜೊತೆಲೆ ಕರ್ಕೊಂಡು ಬರ್ಬೇಕಾಗಿತ್ತಲ್ವೇ ನಮ್ಮ ಅಂತ ಕೇಶವ್ ಅವ್ರ ಹೆಂಡತಿ ಹೇಳ್ತಿರುವಾಗ, ಅವಳು ಅವಳ ಫ್ರೆಂಡ್ ಮನೇಲಿ ಸೇಫ್ಟಿ ಆಗಿದ್ದಾಳೆ, ನಿಮ್ಮಿಬ್ಬರ ನಿರ್ಧಾರ ಏನು ಅಂತ ಕೇಳ್ಕೊಂಡು ನಾವೇ ಕರ್ಕೊಂಡು ಬರೋಣ ಅಂತ ನಾವು ಹಂಗೆ ಬಂದ್ವಿ, ಇವಾಗ ನಿಮ್ಮಿಬ್ಬರ ನಿರ್ಧಾರ ಏನು ಅಂತ ಹೇಳಿ ಅಂತ ಸೂರ್ಯ ಕೇಳಿ ಸೂರ್ಯ ಅವರಿಬ್ಬರ ಜೊತೆ ಮಾತಾಡಿ ಮದ್ವೆಗೆ ಒಪ್ಪಿಸ್ಬಿಡ್ತಾನೆ. ನಂತರ ಸರಿ ಅಂಕಲ್ ನಾನು ಬರ್ತೀನಿ ಅಂತ ಸೂರ್ಯ ಮತ್ತೆ ಮೀನಾ ಹೋಗ್ತಿರ್ಬೇಕಾದ್ರೆ, ಇರಪ್ಪ ಊಟ ಮಾಡ್ಕೊಂಡು ಹೋಗಿ ಅಂತ ಕೇಶವ್ ಅವ್ರು ಹೇಳ್ತಿರ್ತಾರೆ. ಇಲ್ಲ ಅಂಕಲ್, ಒಂದೇ ಸಲ ಮದ್ವೆ ಮನೇಲಿ ಊಟ ಮಾಡೋಣ, ತಯಾರಿ ಎಲ್ಲ ನಡ್ಸ್ಕೋಬೇಕಲ್ವಾ, ನಾಳೆ ನಿಮ್ಮ ಮಗಳನ್ನ ಕರ್ಕೊಂಡು ಬರ್ತೀವಿ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಮೇಕೆ ಮಂಜಣ್ಣ ಒಬ್ಬ ಹುಡುಗನ್ ಕರ್ಕೊಂಡು ಕೇಶವ್ ಅವ್ರ ಮನೆ ಹತ್ರ ಬರ್ತಾನೆ. ಅಣ್ಣ ಇದೇ ನೋಡೋಣ ಹುಡುಗಿ ಮನೆ ಅಂತ ಮೇಕೆ ಮಂಜಣ್ಣನ ಜೊತೆ ಬಂದಿರೋ ಹುಡುಗ ಮನೆಯನ್ನು ತೋರಿಸ್ತಾ ಇರ್ತಾನೆ. ನಂತರ ನಡೆಯೋ ಮನೆ ಒಳಗಡೆ ಹೋಗಿ ಹುಡುಗಿ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಮೇಕೆ ಮಂಜಣ್ಣ ಕೇಶವ್ ಅವ್ರ ಮನೆ ಒಳಗಡೆ ಬರ್ತಿರ್ಬೇಕಾದ್ರೆ, ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಮನೆ ಒಳಗಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.